ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೈ ಎಲೆಕ್ಷನ್ ದಂಗಲ್ಗೆ ಕ್ಲೈಮ್ಯಾಕ್ಸ್ ಇವತ್ತು ಬೆಳಗ್ಗೆಯಿಂದಲೇ ದಾವಣಗೆರೆಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ನಗರ ದೇವತೆ ದುರ್ಗಾಂಬಿಕಾ ದೇವರ ಮೊರೆ ಹೋಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ. ಪೂಜೆ ಕೂಡ ಸಲ್ಲಿಕೆ ಮಾಡಿದ್ದಾರೆ. 284 ಮತಗಟ್ಟೆಗಳಲ್ಲಿ ಬಿರುಸುಗೊಂಡಿದೆ ಮತದಾನ. ಸಮರ್ಥ ವರ್ಸಸ್ ಶ್ರೀನಿವಾಸ್. ಯಾರಿಗೆ ಬೆಣ್ಣೆ ದೋಸೆ ಸಿಗತ್ತೆ, ಬೆಣ್ಣೆ ದೋಸೆಯ ರುಚಿ ಸಿಗತ್ತೆ? ಕಾಂಗ್ರೆಸ್ ಬಿಜೆಪಿ ರಣತಂತ್ರದಲ್ಲಿ ಗೆಲ್ಲೋದ್ಯಾರು? ಬಂಡಾಯ ಭೇದಿಸಿ ತಾತನ ಸಾರಥಿ ಆಗ್ತಾರ ಸಮರ್ಥ? ಶಾಮನೂರು ಕೋಟೆಯನ್ನ ಭೇದಿಸಿ ಕಮಲ ಅರಳಿಸ್ತಾರ ಶ್ರೀನಿವಾಸ್? ಹಿಂಗೆ ಪ್ರಶ್ನೆಗಳಂತೂ ಇದೆ. ನಾವು ಸಂಜೆ ತನಕ ಸ್ವಲ್ಪ ಕಾಯ್ಬೇಕು. ಸಂಜೆಗೆ ರಿಸಲ್ಟ್ ಬಂದ್ಬಿಡುತ್ತೆ ಅಂತಲ್ಲ, ಅಟ್ಲೀಸ್ಟ್ ಹೆಂಗೆ ಯಾರ ಪರವಾಗಿದೆ ಸ್ವಲ್ಪ ಮಟ್ಟಿಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ತಾನೇ ಆರಂಭ ಆಗಿದೆ. ಜನ ಯಾರ ತಕ್ಕಡಿಗೆ ಯಾರ ಕಡೆಗೆ ತೂಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಸಂಪ್ರದಾಯವನ್ನ ಮುರಿದು ಮತ್ತೊಂದು ಪಾರ್ಟಿಯನ್ನ ತರ್ತಾರ ಅಲ್ಲಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲ್ಲಿಗ ಮಲ್ಲಿಕಾರ್ಜುನ್ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್. ಹೆಂಗೆ ಬಿರುಸಿನಿಂದ ಮತದಾನ ಆರಂಭ ಆಗಿದೆ? ಜನ ಏನಂತಾರೆ? ಎಷ್ಟು ಜೋಶ್ ಅಲ್ಲಿದ್ದಾರೆ ವೋಟ್ ಮಾಡೋಕೆ? ಅಭ್ಯರ್ಥಿಗಳು ಎಷ್ಟು ಒಂದು ಕಸಿವಿಸಿಯಲ್ಲಿದ್ದಾರೆ ಇವತ್ತಿನ ದಿನವನ್ನ ಹ್ಯಾಂಡಲ್ ಮಾಡಕ್ಕೆ? ಡೀಟೇಲ್ಸ್ ಕೊಡೋದಾದ್ರೆ ಮಲ್ಲಿಕಾರ್ಜುನ್. ಖಂಡಿತ ವಿದ್ಯಾ, ಏನಂತಂದ್ರೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೇ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲೂ ಕೂಡ ವೋಟರ್ಸ್ಗಳು ಏನಿದ್ದಾರೆ ಬಂದು ಮತದಾನ ಮಾಡುವಂತ ಒಂದು ಕೆಲಸವನ್ನು ಮಾಡುತ್ತದೆ. ಈ ಮುಂಚಿತವಾಗಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗಿರ್ಬೇಕಂತಹ ಏನು ಸಖಿ ಕೇಂದ್ರ ಅಂತ ಏನಿದೆ, ಪಿಂಕ್ ಕೇಂದ್ರ ಅಂತ ಏನಿದೆ, ಅಲ್ಲಿ ಒಂದ್ ಸ್ವಲ್ಪ ಕೆಲವೊಂದು ಗೊಂದಲಗಳು ಉಂಟಾಗಿತ್ತು, ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಅದಾದ ನಂತರದಲ್ಲಿ ಅರ್ಧ ಗಂಟೆ ನಂತರದಲ್ಲಿ ತಡವಾಗಿ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ನಗರ ದೇವತೆ ದುರ್ಗಾಂಬಿಕೆ ದೇವಿಗೆ ಹೋಗ್ಬಿಟ್ಟು ಒಂದು ಆಶೀರ್ವಾದವನ್ನು ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಕಡೆಗೆ ಇದು ಒಂದು ಪ್ರತಿಷ್ಠೆಯ ಕಣ ಕಾಂಗ್ರೆಸ್ಗೆ ಆಗಿರ್ತಕ್ಕಂಥ. ಯಾಕಂತಂದ್ರೆ ಸತತ 4 ಬಾರಿ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ, ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಶಾಮನೂರು ಶಿವಶಂಕರಪ್ಪನವರು 4 ಬಾರಿ ಗೆದ್ದಿರ್ತಕ್ಕಂಥದ್ದು ಒಂದು. ಅದಾದ ನಂತರದಲ್ಲಿ ಈಗ ಸಮರ್ಥ ಅವರು ಈಗ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು. ಇಲ್ಲಿ ಒಂದ್ ಕಡೆಗೆ ಬಂಡಾಯದ ಬಿಸಿ ಕಾಂಗ್ರೆಸ್ ಗೆದ್ದರೆ, ಮತ್ತೊಂದು ಕಡೆಗೆ ಈ ಬಾರಿ ಒಂದು ಮೊದಲ ಬಾರಿಗೆ ಗೆಲುವನ್ನು ಸಾಧಿಸಬೇಕು ಅನ್ನುವಂತ ಒಂದು ಕುತೂಹಲದಲ್ಲಿ ಬಿಜೆಪಿ ಅಭ್ಯರ್ಥಿ ಇರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಅಂದ್ರೆ 9 ಗಂಟೆ ವೇಳೆಗಾಗಲೇ ಈಗ 4% ಈಗಾಗಲೇ ಮತದಾನ ಆಗಿರ್ತಕ್ಕಂಥದ್ದು. ಹಾಗೇನೆ ಬಿರುಸಿನಿಂದ ಮತದಾರರು ಬಂದ್ಬಿಟ್ಟು ಒಂದು ಮತಯಾಚನೆ ಮಾಡ್ತಿದ್ದಾರೆ, ಮತದಾನವನ್ನು ಮಾಡ್ತಿರ್ತಕ್ಕಂಥದ್ದು. ಸಂಜೆ 6 ಗಂಟೆ ಒಳಗಾಗಿ ಒಂದು ಪಿಕ್ಚರ್ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಮಟ್ಟಿಗೆ ಒಂದು ಮತದಾನ ಆಗಿದೆ, ಅಂದ್ರೆ ಒಂದು ಪರ್ಸೆಂಟೇಜ್ ವೈಸ್ ಎಷ್ಟು ಮತದಾನ ಆಗಿದೆ, ಅದ ಯಾವ ಭಾಗದಲ್ಲಿ ಎಷ್ಟು ಮತದಾನ ಆಗಿದೆ. ಅಂದ್ರೆ ಇಲ್ಲಿ ಒಂದು ನೋಡೋದಾದ್ರೆ ಮುಸ್ಲಿಂ ಏರಿಯಾದಲ್ಲಿ ಏನಾದ್ರು ಕೂಡ ಮತದಾನ ಜಾಸ್ತಿ ಆಗಿದ್ದೆ ಆದ್ರೆ ಇಲ್ಲಿ ಒಂದು ಕಾಂಗ್ರೆಸ್ ಏನಾದ್ರು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ಬಹುದು ಅನ್ನೋ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಏನಾದ್ರು ಕೂಡ ಮತದಾನ ಜಾಸ್ತಿ ಆಗಿದ್ರೆ ಇಲ್ಲೂ ಕೂಡ ಬಿಜೆಪಿಗೆ ಒಂದು ಪ್ಲಸ್ ಪಾಯಿಂಟ್. ಅಂದ್ರೆ ಇಲ್ಲಿ ಎರಡೂ ಕಡೆಯೂ ಕೂಡ ಒಂದು 50-50 ಇರುವಂತ ಹಿನ್ನೆಲೆಯಲ್ಲಿ ಸಂಜೆ 6 ಗಂಟೆ ನಂತರದಲ್ಲಿ ಒಂದು ಸಣ್ಣ ಒಂದು ಪಿಕ್ಚರ್ ಯಾರು ಜಾಸ್ತಿ ಲೀಡ್ ಸಿಗಬಹುದು ಅನ್ನುವಂತ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ.